ಎಲ್ಲರಿಗೂ ನಮಸ್ಕಾರ. ಸೊ ಕಳೆದ 133 ವರ್ಷ ಆದ ನಂತರ ಜೂನ್ನಲ್ಲಿ ಇಷ್ಟು ದೊಡ್ಡ ಮಳೆ ಬಂದಿದೆ. ಬೆಂಗಳೂರು ನಾಗರಿಕರು ಬಹಳ ಸಂತೋಷದಿಂದ ಮಳೆನ ಸ್ವೀಕಾರ ಮಾಡಿದ್ದಾರೆ. ನಾನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ಯಾರಿಗೂ ಕೂಡ ತೊಂದರೆ ಆಗಿಲ್ಲ. 3 ಜನರಿಗೆ ಮಾತ್ರ ಗಾಯ ಆಗಿದೆ. ಕೆಲವು ಕಡೆ ಕೆಲವು ವಾಹನಗಳು ಮರ ಬಿದ್ದದ್ರಿಂದ ಜಖಮಾಗಿದೆ. 265 ಮರಗಳು ಬಿದ್ದಿದೆ. 96 ಮರಗಳನ್ನ ಇನ್ನ ಕ್ಲಿಯರ್ ಮಾಡಬೇಕಾಗಿದೆ. ಕ್ಲಿಯರ್ ಮಾಡಿದ್ದಾರೆ. ಕೊಂಬೆಗಳು ಸುಮಾರು 365 ಬಿದ್ದಿದೆ. ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಕಂಟ್ರೋಲ್ ರೂಮ್ 24/7 ಕೆಲಸ ಮಾಡ್ತಾ ಇದೆ. ನನಗೂ ಅದು ಕನೆಕ್ಟ್ ಕೊಡಿ ಅಂತ ಹೇಳಿದ್ದೆ. ನನ್ನ ಮನೆಗೂ ಒಂದು ಕನೆಕ್ಟ್ ಕೊಡಿ ಅಂತ ಹೇಳಿದ್ದೇನೆ. 694 ಕಂಪ್ಲೇಂಟ್ಸು ಸಾರ್ವಜನಿಕರು ಅವ್ರಿಗೆ ಆಗ್ತಾ ಇರೋಂಥ ತೊಂದರೆ ಬಗ್ಗೆ ನಮಗೆ ಕಾರ್ಪೊರೇಷನ್ ಕಂಟ್ರೋಲ್ ರೂಮ್ಗೆ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. 525 ಕಂಪ್ಲೇಂಟ್ ಅನ್ನ ಈಗಾಗಲೇ ಅಟೆಂಡ್ ಮಾಡಿದ್ದಾರೆ. ಸೊ 69 ಇನ್ನ ಉಳ್ಕೊಂಡಿದೆ. ನಾನು BWSSB, ಫೈರ್ ಫೋರ್ಸು, ನಮ್ಮ ಸ್ಟಾಮ್ ವಾಟರ್ ಡ್ರೈನು, BBMP, ಟ್ರಾಫಿಕ್ ಪೊಲೀಸು ಮತ್ತು ಯಾವುದಾದ್ರು ನಮ್ಮ ಇಲಾಖೆಗಳಿದೆ, ಇವರೆಲ್ಲ ಒಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ವಾಟ್ ಎವರ್ ಮೇ ಬಿ ದೇ ಹ್ಯಾವ್ ಟು ವರ್ಕ್. ಆಮೇಲೆ ಪವರ್ ಡಿಪಾರ್ಟ್ಮೆಂಟ್ ಅವರು, KPTCL, ಬೆಸ್ಕಾಂ ಎಲ್ಲ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಆಸ್ ಎ ಕೋಆರ್ಡಿನೇಷನ್, ಒಬ್ಬರ ಮೇಲೆ ಒಬ್ಬರು ರೆಸ್ಪಾನ್ಸಿಬಿಲಿಟಿ ಹಾಕಂಗಿಲ್ಲ ಅಂತ ಹೇಳಿದ್ದೇನೆ. ಈ ನಮ್ಮ ಕಾರ್ಪೊರೇಷನ್ನು ಸ್ಟ್ರಾಂಗ್ ವಾಟರ್ ಡ್ರೈನ್ ನೋಡ್ತಾ ಇರೋರಿಗೆ ಈ ಕಾಲುವೆ ಮತ್ತೊಂದು ಕೆಲವೆಲ್ಲ ಕೋರ್ಟು ಕಚೇರಿ ಸ್ಟೇ ತಂದಿರೋದು, ಅದನ್ನು ಮುಟ್ಟಬಾರ್ದು ಇದನ್ನು ಮುಟ್ಟಬಾರ್ದು ಅಂತ ಕೆಲವೆಲ್ಲ ಮೈಗೆ ಎಣ್ಣೆ ಹಾಕೊಂಡು ಕೆಲವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೇಳಿದ್ದೇನೆ, ಏನಾದ್ರು ಸ್ಟೇ ತಗೊಂಡು ಬಂದಿದ್ರೆ ಅವ್ರ ಪ್ರಾಪರ್ಟಿ ತಗೊಬಂದಿರ್ತಾರೆ. ಕಾಲುವೆ ಇರೋವೆಲ್ಲ ಒತ್ತುವರಿಯೆಲ್ಲ ನಮ್ಮ ಸರ್ಕಾರದ ಪ್ರಾಪರ್ಟಿ. ಸೊ ನೋ ಸ್ಟೇ ವಿಲ್ ಅಪ್ಲೈ ಟು ಆಲ್ ದೋಸ್ ಥಿಂಗ್ಸ್. ನೀವು ಅದಕ್ಕೆಲ್ಲ ಸಬೂಬು ಹೇಳ್ಕೊಡ್ಬಾರ್ದು. ಅಂಥದ್ದು ಎಲ್ಲೆಲ್ಲಿ ನಮ್ಮ ವರ್ನಬಲ್ ಜಾಗಗಳಿದೆ, ತೊಂದರೆ ಆಗ್ತದೆ, ಅದಕ್ಕೆಲ್ಲ ಕೂಡ ನೀವು ಮರ್ಸಿಲೆಸ್ಗೆ ನಿಮ್ಮ ಕೆಲಸನ ನೀವು ಮಾಡಿ ವಾಟರ್ ಫ್ಲೋ ಅನುಕೂಲ ಆಗಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಸುಮಾರು 261 ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದೆ ನಿನ್ನೆ. ಅದನ್ನೆಲ್ಲ ರೆಸ್ಟೋರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಆಮೇಲೆ ಹಳೆ ಕಟ್ಟಡಗಳು, ಈಗ ಮಳೆ ಬಹಳ ದೊಡ್ಡ ಮಳೆ ನೆನ್ನೆ ಬಿದ್ದಿದೆ. ಕೆಲವು ಕಡೆ ಎಲ್ಲ ಹಳೆ ಕಟ್ಟಡಗಳಿಗೆ ಮಳೆಗೆ ಇದು ಈ ಬಾಂಬೆ ತರ ಕೆಲವು ಕಟ್ಟಡಗಳೆಲ್ಲ ಕುಸಿಸೋಗುವಂಥ ಸಂದರ್ಭ, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅಂತ ಐಡೆಂಟಿಫಿಕೇಶನ್ ಹಾಕಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಶಿಫ್ಟ್ ಮಾಡೋಂಥ ಕೆಲಸ ನೀವು ಮಾಡಬೇಕು. ಯಾರು ತಿರ್ಗಾ ಮಳೆ ಬೀಳ್ತು, ಕುಸಿದೋಯ್ತು, ಪ್ರಾಣ ಹೋಯ್ತು, ಪ್ರತಿಯೊಬ್ಬರು ಪ್ರಾಣನೂ ಭಾಳ ಇಲ್ಲಿ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನೀವು ಮುಂಜಾಗ್ರತೆಯಾಗಿ ನೀವು ನಿಮ್ಮ ಏರಿಯಾಲಿ ನೀವು ಸರ್ವೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಮನೆಯಿಂದ ಖಾಲಿ ಮಾಡಿಸಿ ಅಂತ ಕಡೆ ಏನು ಡೆಮಾಲಿಷ್ ಮಾಡಲಿಕ್ಕೆ ಯಾವ್ದಾದ್ರು ಇತ್ತು ಅಂತಲೂ ಕೂಡ ನೀವು ಅದನ್ನು ಅಲ್ಲಿ ಯಾರು ವಾಸ ಇಲ್ದಂಗೆ ನೀವು ನೋಡ್ಕೊಳ್ಳೋಂಥ ವ್ಯವಸ್ಥೆ, ಇಲ್ಲ ಕಮರ್ಷಿಯಲ್ ಇರ್ಬೋದು, ಇಲ್ಲ ರೆಸಿಡೆನ್ಷಿಯಲ್ ಇರ್ಬೋದು, ಇಲ್ಲ ಯಾವುದೋ ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು, ಯಾವುದೋ ಹಳೆ ಬಿಲ್ಡಿಂಗ್ಗಳಲ್ಲಿ ಕುಸಿದೋಗುವಂಥ ಬಿಲ್ಡಿಂಗು, ನೆಂದೋಗುವಂಥ ಬಿಲ್ಡಿಂಗಲ್ಲಿ ಯಾರು ವಾಸ ಇಲ್ಲದೆ ಹೋದಂಥ ಕಡೆ ತಾವೆಲ್ಲ ನೋಡ್ಕೊಳ್ಬೇಕು ಅಂತ ನಾವು ಹೇಳಿದ್ದೇವೆ. ಇದಲ್ಲದೆ ಎಲ್ಲೆಲ್ಲಿ ಮರಗಳು ಡೆಡ್ ಟ್ರೀಸ್ ಇದೆ, ಒಣಗೋಗಿರುವಂಥ ಮರಗಳು, ಮುಂದಕ್ಕೆ ತೊಂದರೆ ಆಗ್ತದೆ, ಅದೆಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಕಾರ್ಪೊರೇಷನ್ ಅವರು ಇಬ್ಬರು ಸೇರಿ ಐಡೆಂಟಿಫಿಕೇಶನ್ ಮಾಡಿ ಅದನ್ನು ತೆಗೆದಾಕಂಥ ವ್ಯವಸ್ಥೆನ ತಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ದೇನೆ. ಆಮೇಲೆ ಈಗಾಗಲೇ 10 HP, ಕೆಲವು 10 20 HP, ಕೆಲವು 5 HP ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಸಪ್ರೇಟ್ ಮೋಟ್ರುಗಳನ್ನ
ಜನರೇಟರ್ಗಳನ್ನ ಇಟ್ಕೊಂಡು ತಕ್ಷಣ ನೀರನ್ನ ಅಂಥ ಕಡೆ ಎಲ್ಲರೂ ನೀರು ಒಳಗಡೆ, ಯಾಕೆಂದರೆ ಎಷ್ಟೋ ಕಡೆ ಕೆಳಗಡೆ ಎಲ್ಲ ಬೇಸ್ಮೆಂಟಲ್ಲೆಲ್ಲ ಕಟ್ಕೊಬಿಟ್ಟಿದ್ದಾರೆ, ಲೋಯಿಂಗ್ ಲೇಯಿಂಗ್ ಎಲ್ಲ ಕಟ್ಕೊಬಿಟ್ಟಿದ್ದಾರೆ. ತೊಂದರೆ ಆಗುವಂಥ ಕಡೆ ನೀರನ್ನ ತೆಗೆದುಹಾಕ್ಲಿಕ್ಕೆ ನೀವೆಲ್ಲ ಒಂದು ದೊಡ್ಡ ಟೀಮ್ಗಳನ್ನೇ ನೀವು ರೆಡಿ ಮಾಡ್ಕೊಡಿ ಅಂತ ನಾವು ಹೇಳಿದ್ದೇವೆ. ಜೊತೆಗೆ ಸಿಂಗಲ್ ವಿಂಡ್ ಬ್ರಿಡ್ಜಸ್ ಎಲ್ಲಿದೆ ಅಲ್ಲಿ ಭಾಳ ಜಾಗೃತರಾಗಿ ಅಲ್ಲೆಲ್ಲ ಮುಚ್ಕೊಳ್ಳೋಕೆ ಇಲ್ಲಕ್ಕಿದ್ದಂಗೆ ಕ್ಲೀನ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಪ್ರತಿ ಒಂದು ವಾರ್ಡಲ್ಲೂ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಜಾಗ ಇದೆ, ನೀರನ್ನ ಎಲ್ಲೆಲ್ಲಿ ಹೋಗಬೇಕು, ಈ ವಿಶೇಷವಾಗಿ ಮಾದೇವಪುರ ಇರ್ಬೋದು, ಬೇರೆ ಎಲ್ಲೇ ಆಗಲಿ ಅದಕ್ಕೆಲ್ಲ ನೀವು ಮುಂಜಾಗ್ರತೆಯಾಗಿ ಆ ಮಿಷಿನ್ಗಳನ್ನ, JCBಗಳನ್ನ, ಅದು ಟಿಪ್ಪರ್ಗಳನ್ನ ಇಟ್ಕೊಂಡು ತಾವೆಲ್ಲ ರೆಡಿಯಾಗಿ ಇರಬೇಕು. ಈಗಿಂದನೇ ಕೆಲಸ ಮಾಡ್ಕೊಂಡಿರಿ ಅಂತೇಳಿ, ಆಮೇಲೆ NDR ಟೀಮ್ ಜೊತೆಲಿ ಟಚ್ಚಲ್ಲಿ ಇರಿ ಅಂತ ಕೂಡ ನಾನು ಅವ್ರಿಗೆಲ್ಲರೂ ಕೂಡ ನಾನು ತಿಳಿಸಿದ್ದೇನೆ. ಇದಲ್ಲದೆ ನೆಕ್ಸ್ಟ್ 24 hours ಭಾಳ ದೊಡ್ಡ ಮಳೆ ಬಿಡುವಂಥ ಮುನ್ಸೂಚನೆ ನಮ್ಮ ಇಲಾಖೆಯವರು ತಿಳಿಸಿದ್ದಾರೆ. ಏನು ಈ ಕಂಪ್ಲೀಟ್ ನಮ್ಮ ಅಸೆಸ್ ಮಾಡೋಂಥದ್ದು, ಏನು ನಮ್ಮ ಮಾನಿಟ್ರಿಂಗ್ ಏನು ಕರಿತೇವೆ, IMD ಅಂತ ಇಂಡಿಯನ್ ಮೆಟ್ರೋ ಹವಾಮಾನ ಇಲಾಖೆ, ನಮ್ಮ ಹವಾಮಾನ ಇಲಾಖೆಯವರು ನೆಕ್ಸ್ಟ್ 24 hours ಒಳ್ಳೆ ದೊಡ್ಡ ಮಳೆ ಬೀಳುವಂಥ ಮತ್ತೆ ಬೀಳ್ತದೆ ಅಂತೇಳಿ ಮುನ್ಸೂಚನೆ ಅವರು ನಮಗೆ ತಿಳಿಸಿದ್ದಾರೆ. ಈ ದೃಷ್ಟಿಯಿಂದ ಎಲ್ಲರೂ ಸೇರ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಸೂಚನೆ ಮಾಡಿದೆ. 24 hours 24/7 ಎಲ್ಲರೂ ಕೂಡ ಆಸ್ ಎ ಟೀಮ್ ಕೆಲಸ ಮಾಡಬೇಕು. ಆಮೇಲೆ ಯಾವುದೇ ಆಗಲಿ ಪ್ರಾಣಕ್ಕೆ ಉಳಿಸ್ಕೊಳ್ಳಿಕ್ಕೆ, ಆಸ್ತಿ ಪಾಸ್ತಿ ಉಳಿಸ್ಲಿಕ್ಕೆ ನೀವು ಎಷ್ಟು ಜಾಗೃತ ಕೆಲಸ ಮಾಡಬೇಕು ಅದೆಲ್ಲ ಮಾಡಬೇಕು ಅಂತ ಹೇಳಿ ಸೂಚನೆಗಳನ್ನು ಕೊಟ್ಟು, ಇಡೀ ನಮ್ಮ ಬೆಂಗಳೂರು ನಗರದ ಒಂದು 3-4 ಅಧಿಕಾರಿಗಳು ಎಲೆಕ್ಷನ್ ಡ್ಯೂಟಿ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಮಿಕ್ಕಿದವರೆಲ್ಲ ಟ್ರಾಫಿಕ್ಕು, ಫೈರ್ ಫೋರ್ಸ್ ಅವರು, ಬೇರೆ ಬೇರೆ ಅರಣ್ಯ ಇಲಾಖೆಯವರು, ಎಲ್ಲ BWCSB ಕಾರ್ಪೊರೇಷನ್ನು, ಇಂಜಿನಿಯರ್ಸ್ ಸಂಬಂಧಪಟ್ಟಂಥವ್ರು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಅವ್ರಿಗೆ ಆಗ್ತಿದ್ದಂಥ ಸಮಸ್ಯೆ ಎಲ್ಲ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಅವ್ರಿಗೆಲ್ಲ 1 ಪಾಯಿಂಟ್ ಏನು ಅಜೆಂಡಾ ಇದೆ ಅದನ್ನೆಲ್ಲ ಕೊಟ್ಟು ನಾವು ಕಳಿಸ್ಕೊಟ್ಟಿದ್ದೇವೆ. ಬಟ್ ಐ ಶುಡ್ ಕಂಗ್ರಾಚುಲೇಟ್ ಆಲ್ ಮೈ ಆಫೀಸರ್ಸ್. ನಿನ್ನೆ ರಾತ್ರಿ ಭಾಳ ಚೆನ್ನಾಗಿ ಒಂದು ದೊಡ್ಡ ಸಮಸ್ಯೆ ಮ್ಯಾನೇಜ್ ಮಾಡಿದ್ದಾರೆ, ಮರಗಳನ್ನ ಕಟ್ ಮಾಡಿದ್ದಾರೆ, ಓವರ್ನೈಟ್ ಕೆಲಸ ಮಾಡಿದ್ದಾರೆ, ಟ್ರಾಫಿಕ್ ಈಸೌಟ್ ಮಾಡಿದ್ದಾರೆ. ಆಮೇಲೆ ಮೆಟ್ರೋ ಕೂಡ ಬಿದ್ದೋಗ್ಬಿಟ್ಟು, ಮೆಟ್ರೋ ಕೂಡ ಲೈನಲ್ಲಿ ಮರ ಬಿದ್ದೋಗಿತ್ತು. ಸದ್ಯ ಯಾವ ಅನಾಹುತ ಆಗಿಲ್ಲ. ತಕ್ಷಣ ನಿಲ್ಲಿಸಿ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಬಟ್ ಒಟ್ಟಾರೆ ಅದನ್ನು ಏನು ಸಮಸ್ಯೆ ಇಲ್ಲದೆ ಈಗ ಅದನ್ನು ಕೂಡ ಕ್ಲೀನ್ ಮಾಡಿ ಮೆಟ್ರೋ ಇದನ್ನು ಮರನೆಲ್ಲ ಕಟ್ ಮಾಡಿ ಆಪರೇಷನ್ಸ್ಗೆ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಎಂಟೈರ್ ಟೀಮ್ ಆಫ್ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿರುವಂಥ BWSB, ಈ ಫೈರ್ ಫೋರ್ಸು, ಮೆಟ್ರೋರು ಎಲ್ಲ BBMP ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ಇವತ್ತು ರಾತ್ರಿ ಕೆಲಸ ಮಾಡಿದ್ದಾರೆ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ನಾನು ಅವ್ರಿಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಏನಾಗಿದೆಯಾ ನಿಮ್ಮದು? That is not a major injuries. All are safe. ಸ್ವಲ್ಪ ಆಗಿದೆ, ಮರಗಳು ಬಿದ್ದು ಮತ್ತೊಂದು ಕಡೆಯಲ್ಲಿ ಆಗಿದೆ, ಸ್ವಲ್ಪ ತಲೆ ಒಂದು ಏಟಾಗಿದೆ ಅಷ್ಟೇ. ವಿ ಆರ್ ಟೇಕಿಂಗ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್. ಇಲ್ಲಿ ಯಾರು ಎಲ್ಲರೂ ಅದಕ್ಕೆ ನಾನು ಜಾರ್ಕೊಳ್ಳುವಂಥ ಪ್ರಶ್ನೆನೇ ಇಲ್ಲ. ನಾನು ಅದಕ್ಕೆ ಬೇರೆಯವ್ರ ಮೇಲೆ ಹಾಕುವಂಥ ಪ್ರಶ್ನೆ ಇಲ್ಲ. ನೀವೆಲ್ಲರೂ ಸೇರಿ ಆಸ್ ಎ ಯೂನಿಟ್ ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಅಂತ ಇವತ್ತು ಕರೆದು ಕೋಆರ್ಡಿನೇಷನ್ ಇರಬೇಕು ಅಂತೇಳಿ ನಿನ್ನೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಶುಡ್ ಕಂಟಿನ್ಯೂ. ದಿ ಗೌರ್ಮೆಂಟ್ ನಿಮ್ಗೆ ಏನೇನು ಬೇಕು ನಾನೆಲ್ಲ ಥರದ ಸಹಕಾರ ಕೊಡ್ತೀನಿ. ಕುಡಿಯೋ ನೀರು, ಕ್ವಾಲಿಟಿ ನೀರು ಎಲ್ಲೂ ಕೂಡ ಸ್ಟಾಮ್ ವಾಟರ್ ನೀರು ಕುಡಿಯೋ ನೀರಿಗೆ ಮಿಕ್ಸ್ ಹಾಕಿಲ್ದಂಗೆ ಅದು ನೋಡಿಕೊಂಡು ಎಲ್ಲ ಚೆಕ್ ಮಾಡೋಂಥ ಮಿಷಿನ್ಗಳನ್ನ ನೀವೇ ಪರ್ಚೇಸ್ ಮಾಡಿಕೊಂಡು ನೀವೇ ಯಾವ್ದು ಕಳಿಸಿದ್ದೀನಿ. ನಾನು ವಾಟರ್
ಇದಕ್ಕೆ ಕಳಿಸಿ ಅದೆಲ್ಲ ವಾಟರ್ ಟೆಸ್ಟಿಂಗ್ ಲ್ಯಾಬ್ಗಳಿಗೆ ಹೋಗೋದು ಬೇರೆ, ನೀವೇ ವೆಲ್ ಎಕ್ವಿಪ್ಡ್ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಕೂಡ ನಾನು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ನೋ ಅವರು ಇದೆ ಒಂದೊಂದು ಟೈಮ್ ನಾನು ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರು ಯಾರು ಕೆಲಸ ಮಾಡೋದು, ನಾನು ಹೋದ ತಕ್ಷಣ ಇಡೀ ಸ್ಟಾಫು ಕಾರ್ಪೊರೇಷನ್ ಸ್ಟಾಫ್ ಎಲ್ಲ ಬಂದಲ್ಲಿ ಕೂತ್ಕೋತಾರೆ. ಅದಕ್ಕೆ ನನಗೂ ಒಂದು ಕನೆಕ್ಷನ್ ಇಟ್ಟಿರಪ್ಪ ಅಂತ ಹೇಳಿದ್ದೆ. ಹೆಲ್ಪ್ ಲೈನ್ ನಂಬರ್ ಹೆಲ್ಪ್ ಲೈನ್ ನಂಬರ್ 1533. ಆ ಕೆಲಸ ಕೂಡ ಆಗ್ತದೆ. ಮಳೆ ಫಸ್ಟು ಇದನ್ನ ಇಂಥ ಸಂದರ್ಭ ಎಮರ್ಜೆನ್ಸಿ ಮಾಡಲಿ ಅದ್ರ ಪಾಡು ಅದು ಹಾಕೊಂಡು ಬರ್ತಾ ಇರ್ತದೆ. ಮಳೆ ಬಿದ್ದಾಗ ಸ್ವಲ್ಪ ಗುಂಡಿದ್ದು ಸ್ವಲ್ಪ ಲೇಟ್ ಆಗ್ತದೆ, ಯಾಕೆಂದರೆ ಅದು ವೇಸ್ಟ್ ಆಗಬಾರ್ದು. ಮಳೆ ಬಿದ್ದ ತಕ್ಷಣ ಸ್ವಲ್ಪ ಆರಿರಬೇಕು ಅವಕ್ಕೆಲ್ಲ. 1533 ನಿಮಗೂ ಹೇಳ್ತಾ ಇದ್ದೀನಿ, ಎನಿವನ್ ಯಾರು ಏನಾದ್ರು ಸಮಸ್ಯೆ ಇತ್ತು ಅಂದರೆ 1533ಗೆ ಯಾರು ಬೇಕಾದ್ರೂ ಫೋನ್ ಮಾಡಿ ಅವ್ರ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬಹುದು. One common problem yesterday was power outage because of the tree felling. So predominantly across Bangalore, people face problem because of recharge ಮಾಡೋದಕ್ಕೆ 2 to 3 hours ತಗೊಂಡು. ಬೆಸ್ಕಾಂ ನಲ್ಲಿ ವರ್ಕ್ ಫೋರ್ಸ್ ಜಾಸ್ತಿ ಮಾಡಬೇಕು, ಲೈನ್ ಮ್ಯಾನ್ಗಳು ಇದ್ರೆ ಒಂದೊಂದೇ ಗಾಡಿ ಬಿಟ್ಟಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ಇಟ್ಸ್ ಎ ವೆರಿ ಸೆನ್ಸಿಟಿವ್ ಪ್ಲೇಸ್. ಐ ವರ್ಕ್ ಆಸ್ ಎ ಪವರ್ ಮಿನಿಸ್ಟರ್. ಆ ಕನೆಕ್ಷನ್ನು ತಿರ್ಗಾ ಅವ್ರಿಗೂ ಭಾಳ ಕಷ್ಟ. ವೈರ್ ಬಿದ್ದಿದ್ದ ತಿರ್ಗಾ ರೀಪ್ಲೇಸ್ ಮಾಡೋಂಥದ್ದು, ಬೇರೆ ಕಡೆ ಆಲ್ಟರ್ನೇಟಿವ್ ಕನೆಕ್ಷನ್ ಕೊಡೋಂಥದ್ದು, ಇದೆಲ್ಲ ಕೂಡ ದೊಡ್ಡ ಸಮಸ್ಯೆ ಇರ್ತದೆ. ಎಲ್ಲೋ ಒಂದು ಕಡೆ ವೈರ್ ಬೀಳ್ತು ಅಂದ ತಕ್ಷಣ ನಾಳೆ ಬೆಳಗ್ಗೆ ಎಲೆಕ್ಟ್ರಿಫಿಕೇಶನ್ ಆಗುವಂಥದ್ದೆಲ್ಲ ಕೂಡ ಭಾಳ ಇದೆ. ವೆಹಿಕಲ್ ಮೂವ್ಮೆಂಟು ಇವೆಲ್ಲ ಇರ್ತದೆ. ನೆನ್ನೆ ನಾನು ಇಲ್ಲಿ ಗಮನಿಸಿದೆ, ನೀವು ಎಷ್ಟು ಜನ ಗಮನಿಸಿದ್ರು ನನಗೆ ಗೊತ್ತಿಲ್ಲ. ಇಲ್ಲಿ ಬಶೀರ್ ಸರ್ಕಲಲ್ಲಿ ಈ ಕೇಬಲ್ ಲೈನ್ಗಳು, ಪವರ್ ಲೈನು ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಒಳಗಡೆ ಕಾರ್ ಬೇರೆ ತಗಲಾಕೋಗ್ಬಿಟ್ಟಿತ್ತು. ಏನು ನನಗೆ ಗಾಬರಿ, ಏನೋ ಹೆಚ್ಚು ಕಮ್ಮಿ ಆಯ್ತಂತೆ. ಸದ್ಯ ಯಾರಿಗೂ ಏನೋ ಆಗಲಿಲ್ವಂತೆ. ಸೊ ಹಂಗೆ ಭಾಳ ಹುಷಾರಾಗಿರ್ಬೇಕು ನಾವು. ಕಾರ್ಪೊರೇಟರ್ ಏನ್ರಿ ಮಾಡ್ತಾರೆ? ಕಾರ್ಪೊರೇಟರ್ ಏನು ಮಾಡೋದಿಲ್ಲ. ಯಾವ ಪ್ರತಿನಿಧಿಗಳು ಈಗೆಲ್ಲ ಈಗ ಅಧಿಕಾರ ಇರಲಿ, ಜನ ಸೇವೆ ಮಾಡ್ತೀನಿ ಅಂದಾಗ ಎಲ್ಲರೂ ಕೆಲಸ ಮಾಡ್ತಾ ಇರ್ಬೇಕು. ಎಲ್ಲರೂ ವರ್ಕರ್ಸ್ ಬೇಕು. ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಎಲ್ಲರೂ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ಎಲ್ಲ ಬೇಕು. ಎಲ್ಲ ರೆಡಿ ಮಾಡೋಣ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿದೆಯಲ್ಲ, ನೆಕ್ಸ್ಟ್ ಎಲ್ಲ ಮಾಡೋಣ, ನಡೀರಿ. ನಿಮ್ಗೆ ಬೇಕಾದೆಲ್ಲ ಕೊಡೋಣ. ಅವೆಲ್ಲ ನಾಳೆ ಆಗಲಿ, ಶುಭ ಮುಹೂರ್ತ ಫಿಕ್ಸ್ ಮಾಡೋಣ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.